ಇಟ್ಕೊಂಡಿರಂಗೆ ಕೈಯಾಗ ಚೆಕ್ ಮಾಡು ಏನಾರ ಇದೆಯಾ ಅಂತ. ನಾಗರತ್ನ ಇದು ನಿಂಬೆ ಹಣ್ಣು ನೋಡಿ, ನೋಡಿ ನಿಂಬೆ ಹಣ್ಣು ಅಥವಾ ಬೇರೆ ಏನಾರ ನೋಡಿ. ನಿಮ್ಮೆಲ್ಲರ ಮುಂದೆ ಇದನ್ನು ಇಲ್ಲಿ ನೀರಿಟ್ಕೊಂಡಿದ್ದಾರೆ. ಎಸ್, ಇಲ್ಲಿ ನೀರಿಟ್ಕೊಂಡಿದ್ದಾರೆ. ಇವರು ನಿಂಬೆ ಹಣ್ಣ ನೀರಲ್ಲಿ ತೊಳೆದು ಕೊಡ್ತಾರೆ. ನಿಂಬೆ ಹಣ್ಣು ನೀರಲ್ಲಿ ಒಂಚೂರು ಅಷ್ಟನ್ನ ಕೊಡ್ತಾರೆ ನೋಡಿ. ನಿಮ್ ಮುಂದೆನೆ ಇವ್ರು ಏನೋ ಮಾಡಿಲ್ಲ, ನಿಂಬೆ ಹಣ್ಣ ನೀರಲ್ಲಿ ತೊಳ್ಕೊಟ್ಟಿದ್ದಾರೆ. ಅದನ್ನ ಒಂಚೂರು ಅರ್ಶನ ಹಾಕ್ತಾ ಇದ್ದೀನಿ ನಾಗರತ್ನ ಅವ್ರೆ, ನೋಡ್ಕ ಕ್ಲೀನಾಗಿ ನೋಡ್ಕೊಳ್ಳಿ. ಅರ್ಶನ ಹಾಕ್ತಾ ಇದ್ದೀನಿ. ನಿಮ್ಮೆರಡೂ ಕೈಯನ್ನ ಇದ್ರ ಮೇಲಿಡಿ, ಹಿಂಗೆ ಹಿಂಗೆ ಹಿಂಗ್ ಓಪನ್ ಆಗ ಹಂಗೆ ನೋಡಿ. ನಾನು ಅವ್ರು ಕೊಟ್ಟ ನಿಂಬೆ ಹಣ್ಣಿಗೆ ಒಂಚೂರು ಅರ್ಶನ ಹಾಕಿ ಅವ್ರ ಕೈಲೇ ಕೊಟ್ಟಿದ್ದೀನಿ. ನೀವು ಕೊಟ್ಟ ನಿಂಬೆ ಹಣ್ಣಿಗೆ ಒಂಚೂರು ಅರ್ಶನ ಹಾಕಿ ನಿಮ್ ಕೈಯಲ್ಲಿ ಕೊಟ್ಟಿದ್ದೀನಿ. ನಾನು ಅದ್ರೊಳಗೆ ಬಿಟ್ಬಿಡಿ, ಹಿಂಗೆ ಮುಚ್ಚಿಟ್ಕೊಳ್ಳಿ. ನಾಗರತ್ನ, ನೀವು ಕೊಟ್ಟ ನಿಂಬೆ ಹಣ್ಣು ಇದ್ರೊಳಗಡೆ ಇದ್ರೆ ನೀವು ಜೀವಂತ ಬದುಕ್ತೀರಾ. ಕೊಟ್ಟಿರೋ ನಿಂಬೆ ಹಣ್ಣು ಇರ್ಲಿಲ್ಲ ಅಂದ್ರೆ 24 ಗಂಟೆ ಒಳಗಡೆ ನಿಮ್ ಸಾವು. ಕೈಯಾಗ ತೆಗಿರಿ ಈಗ. ಇಲ್ಲ ನೋಡೋದನ್ನು ನೀರೊಳಗಡೆ ಇಲ್ಲ, ಬರೀ ಅಷ್ಟೇ ಇದೆ ಅಷ್ಟೇ. ಈಗ ಏನಾದ್ರು ನಾಗರತ್ನಾಗಿ ನಾವು ಸತ್ಯ ಹೇಳಲಿಲ್ಲ ಅಂದ್ರೆ ಯಾರೋ ಏನೋ ಮಾಡಿಸಿದ್ದಾರೆ, ಇವ್ರನ್ನ ಜೈಲಿಗೆ ಕಳ್ಸಿದೀವಿ. ನೀವು ನಂಬ್ತಿರೋ ಬಿಡ್ತಿರೋ 200 ಒಬ್ಬರು ನೋಡಿ. ನಿಂಬೆ ತಂಗಿ ಸತ್ಯ, ನಾವು ಸತ್ತೋಗ್ಬಿಡ್ತೀರ ಸತ್ಯ. ಹಿಂಗ ಅರ್ಶನ ಹಾಕಿದ್ದು ಸತ್ಯ. ಯಾವಾಗ ಹಿಂಗ ಅರ್ಶನ ಹಾಕ್ತಾ ಇರ್ತಾರೆ, ಈ ಕೈಯಲ್ಲಿ ಅಡ್ಡ ಹಿಡಿಯುತ್ತಿದ್ದಂಗೆ ಈ ನಿಂಬೆಹಣ್ಣು ಹಿಂದಕ್ಕೆ ಹೋಗಿರುತ್ತೆ. ಅದಕ್ಕಿಂತ ಒಂದು ನಿಂಬೆಹಣ್ಣು ತಯಾರಾಗಿರುತ್ತೆ, ಅದು ಬೇರೆ ಏನೂ ಇಲ್ಲ, ಉಪ್ಪಿನ ಪುಡಿ. ಉಪ್ಪಿನ ಪುಡಿಗೆ ಮತ್ತೆ ಹೇಳಿ ದೆವ್ವ ಬರುತ್ತೆ ಅಂತ ಹೇಳಿ ಚಾವಟಿ ಹೊಡಿತಾರೆ, ಏನೇನೋ ಮಾಡಿಸ್ತಾರೆ. ಯಾವುದೇ ಮನುಷ್ಯನ ಮೈ ಮೇಲೆ ದೆವ್ವ ಬರಲ್ಲ, ದೇವರು ಬರಲ್ಲ ಅಂತ ನಾನು ವೈಜ್ಞಾನಿಕವಾಗಿ ಪ್ರಾಕ್ಟಿಕಲ್ ಆಗಿ ನಾನು ಕಂಡುಕೊಂಡ ಒಂದು ಸತ್ಯ. ದೇವರು ಅನ್ನೋದು ಒಂದು ಪ್ರಕೃತಿ. ಈ ಪ್ರಕೃತಿ ಇದೆಯಲ್ಲ, ಆ ಪ್ರಕೃತಿಯನ್ನ ಪಂಚಭೂತಗಳು ಮಾಡಿತು. ಆ ಪಂಚಭೂತಗಳು ಇಷ್ಟು ಸೃಷ್ಟಿಯಾಗಿದೆ. ಮನುಷ್ಯನ ಸೃಷ್ಟಿ ದೇವರಲ್ಲ. ಯಾಕೆಂದ್ರೆ ಮನುಷ್ಯ ದೇವರನ್ನ ಮುಂದೆ ಇಟ್ಟುಕೊಂಡು ಅನೇಕ ಸಲ ಕೆಲವರು ಸುಳ್ಳು ಹೇಳ್ತಾರೆ, ಕೆಲವರು ಸತ್ಯ ಹೇಳ್ತಾರೆ, ಕೆಲವರು ಶಾಂತಿಗಾಗಿ ಹೋಗ್ತಾರೆ, ಕೆಲವರು ಇನ್ನೇನೋ ಮಾಡ್ತಾ ಹೋಗ್ತಾರೆ. ಆದ್ರೆ ಸತ್ಯಾನ್ವೇಷಣೆಗೆ ಹೊರಟ ನಂಬಿಕೆಯ ಮೇಲೆ ಇರುವಂತಹ ದೇವರುಗಳ ಬಗ್ಗೆ ನಾನು ಮಾತನಾಡೋದು. ಒಂದು ದೇವರನ್ನ ಮುಂದೆ ಇಟ್ಕೊಂಡು ನನ್ಗೆ ಒಳ್ಳೇದ್ ಮಾಡಪ್ಪ, ನನಗೆ ನೆಮ್ಮದಿ ಕೊಡಪ್ಪ, ನನ್ ಸಂತೋಷವಾಗಿರಕ್ ಕೊಡಪ್ಪ, ಇನ್ನೊಬ್ಬರಿಗೆ ಅನ್ಯಾಯ ಮಾಡಬಾರ್ದು, ಕಷ್ಟ ಸುಖಗಳಿಗೆ ಬರ್ದಾಗ ನೋಡ್ಕೊಳಪ್ಪ ಅಂತ ಹೇಳಿ ಬೇಡ್ಕೊಡ್ತಾನೆ. ದೇವರ ಮುಂದೆ ಅವನ ಮನಸ್ಸನ್ನ ಸಮಾಧಾನಕ್ಕೆ ತೆಗೆದುಕೊಡ್ತಾನೆ. ಅದು ನಂಬಿಕೆಯ ಪ್ರಶ್ನೆ. ನಾನೇ ದೇವರಾಗಿದ್ದೀನಿ, ನನ್ನ ಮೈ ಮೇಲೆ ಇನ್ನೇನೋ ಬಂದ್ಬಿಡುತ್ತೆ, ಸರ್ವಸ್ವೂ ನಾನೇ ಇದ್ದೀನಿ ಅಂತ ಹೇಳಿ ಸುಳ್ಳು ಹೇಳಿ ಜನರಿಗೆ ಮೋಸ ಮಾಡೋದಿದೆಯಲ್ಲ, ಅದು ಮೌಢ್ಯತೆ. ಆದ್ರೆ ದೇವರ ಮೈ ಮೇಲೆ ಬರುತ್ತೆ ಎನ್ನುವುದು ಮೌಢ್ಯತೆ. ಆದ್ರೆ ದೇವರನ್ನ ನಂಬಿ ಒಂದಿಷ್ಟು ಒಳ್ಳೆಯ ಕೆಲಸ ಮಾಡೋದಿದೆಯಲ್ಲ, ಅದು ನಂಬಿಕೆ. ಮನುಷ್ಯನಿಗೆ ನಂಬಿಕೆ ಇರಲಿ, ಮೂಢನಂಬಿಕೆ ಬೇಡ. ತಿಂದು ಬದುಕಬೇಕಾಗತ್ತೆ. ಎತ್ತ ಸಾಕ್ತಾ ಇದೀವಿ ನೋಡಿ ನಾವೆಲ್ಲ, ಯಾಂತ್ರಿಕ ಬದುಕಾಗ್ತಾ ಇದೀವಿ, ಮನುಷ್ಯತ್ವವನ್ನು ಕಳ್ಕೊಳ್ತಾ ಇದೀವಿ. ಬೇಕಾ ಈ ಸಂಸ್ಕೃತಿ, ಬೇಕಾ ಈ ವಿಕೃತ ಮನಸ್ಸು? ಒಬ್ಬ ಜಪಾನಿನ ವಿಜ್ಞಾನಿ ಸಿದ್ದರಾಜ್ ಅವರೇ ಸಾಯಂಗೆ ಇಲ್ಲ ಅಂತ ಔಷಧಿಯನ್ನ ಕಂಡಿದ್ದಾರೆ. ಎಷ್ಟು ವರ್ಷ ಬದುಕಿದ್ದಾರೆ ಏನು ಸ್ನೇಹಿತರೆ? ಇದು ಇನ್ನೊಬ್ಬರನ್ನ ತಿನ್ಕೊಂಡು ಬದುಕುವಂತ ಕಾಲ ನಮ್ಗೆ ಏನ್ ಬೇಕಾಗಿದೆ? ನಮ್ಗೆ ಎಷ್ಟು ವರ್ಷ ಮುಖ್ಯ ಅಲ್ಲ, ಹೀಗಿದ್ದೀವಿ ಅನ್ನೋದ್ರ ಮುಖ್ಯ. ನಾವು ಅವ್ರಿಗೆ ಹೇಳ್ತೀವಿ, ಜಪಾನ್ ವಿಜ್ಞಾನಿಗೆ ದಯವಿಟ್ಟು ಸಾವು ಬರ್ದಂಗೆ ಕಂಡಿದ್ದೀವಿ ಬೇಡಪ್ಪ. ನೋಡಿ ಅವ್ರು ಏನ್ ಮಾಡ್ತಾರೆ, ಈ ತರದ ತೆಂಗಿನಕಾಯಿ ಜ್ಞಾನದಲ್ಲಿ ಈ ತರ ಮಾಡಿ ಅಂತ ಹೇಳಿದ್ರು. ಯಾರು ವಿದ್ಯೆ ನನ್ನ ಸೊತ್ತು ಅಂತ ಇದ್ರು, ಆ ವಿದ್ಯೆ ನನ್ನ ಸೊತ್ತು ಅಂತ ಹೇಳ್ತಾ ಇದ್ರು. ಇದೇ ಒಂದು ಫಂಕ್ಷನ್ ಮಾಡಿದಾಗ ಬೆಂಗಳೂರಿನಲ್ಲಿ ಮಾತಾಡಿದಾಗ, ಸರ್ವೇ ಸರ್ವ ಮನುಕುಲಂ ಸರ್ವ ಜನ್ಮಾಮಿ ಸರ್ವ ಮುಂದಿನ ಕಾರ್ಯಕ್ರಮ ಅವ್ರು ನಡೆಸ್ಕೊಡ್ತಾರೆ.
ನೋಡಿ. ಕೊಡ್ತಾ ಇತ್ತು. ಅದೆಲ್ಲದನ್ನು ಕೂಡ ಪರೀಕ್ಷೆ ಮಾಡಕ್ ಹೋಗಿ ನಾನು ಬಾನಾಮತಿನ ಏನು ಅಂತ ಪರೀಕ್ಷೆ ಮಾಡಕ್ ಹೋಗಿ ನನಗೆ ವೈರಲ್ ಫೀವರ್ ಆಗಿ ಇವಾಗ್ಲೂ ಬರೋಂತ ಸ್ಥಿತಿಲಿ ಇರ್ಲಿಲ್ಲ. ನಮ್ ಶ್ರೀಮತಿಯವರು ರಿಯಲಿ ಗ್ರೇಟ್ ನನ್ನ ಆತ್ಮಕಥೆನ ಓದಿದ್ದಾರಲ್ಲ ನನ್ನ ಪರಿಚಯ ಮಾಡಿಸ್ಕೊಂಡು ನೈಜ ಚಿತ್ರಣವನ್ನ ನಮ್ಮ ಮುಂದೆ ವಿಶ್ವಶಾಂತಿ ಪ್ರತಿಷ್ಠಾನದವರು ಮಾಡಿದ್ದಾರೆ. ಆಗ್ಲಿಕ್ಕೆ ಹೊರಟಿದೀವಿ, ಬುದ್ಧಿವಂತರಾಗ್ಲಿಕ್ಕೆ ಹೊರಟಿದೀವಿ, ಪ್ರಜ್ಞಾವಂತರಾಗಲಿಕ್ಕೆ ಹೊರಟಿಲ್ಲ. ನಾವು ದೊಡ್ಡ ದೊಡ್ಡ ರಸ್ತೆಗಳನ್ನ ಕಟ್ಟಲಿಕ್ಕೆ ಹೊರಟಿದೀವಿ, ದೊಡ್ಡ ದೊಡ್ಡ ಮನೆಗಳನ್ನ ಕಟ್ಟಲಿಕ್ಕೆ ಹೊರಟಿದೀವಿ, ದೊಡ್ಡ ಮನಸ್ಸುಗಳನ್ನ ಕಟ್ಟಲಿಕ್ಕೆ ಹೊರಟಿಲ್ಲ. ವಿಕೃತ ಮನಸ್ಸುಗಳನ್ನ ಸ್ಟಾರ್ಟ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ಲಿಕ್ಕೆ ಹೊರಟಿದೀವಿ, ಸುಸಂಸ್ಕೃತವಾದ ಮನಸ್ಸುಗಳನ್ನ ನಾವು ಕಟ್ಟಲಿಕ್ಕೆ ಹೊರಡ್ತಾ ಇಲ್ಲ. ಯಾಕೆ? ವಿಜ್ಞಾನ ಎಷ್ಟೇ ಮುಂದುವರೆದ್ರು ಮಾನವೀಯ ಮೌಲ್ಯ ಅನ್ನೋದು ಮನುಷ್ಯನಲ್ಲಿ ಇರ್ಲಿಲ್ಲ ಅಂದ್ರೆ ನಾವೆಷ್ಟು ಶ್ರೀಮಂತರಾದ್ರೇನು, ಎಷ್ಟು ಧನಿಕನಾದರೇನು, ಮಾನವೀಯ ಮೌಲ್ಯ ಇಲ್ಲ ಅಂದ್ರೆ ಬದುಕಿಯೂ ಕೂಡ ಪ್ರಯೋಜನ ಇಲ್ಲ. ಅದಕ್ಕೆ ನಾನು ಯಾವಾಗ್ಲೂ ಪದೇ ಪದೇ ಹೇಳ್ತಾ ಇದ್ದೀನಿ, ಹುಟ್ಟುವಾಗ ಉಸಿರಿರುತ್ತೆ ಹೆಸರಿರಲ್ಲ, ಸತ್ತಾಗ ಹೆಸರಿರುತ್ತೆ ಉಸಿರಿರಲ್ಲ. ಚಾಪುವನ್ನು ನಾವು ಮೂಡಿಸ್ಬೇಕಾಗತ್ತೆ. ನೋಡಿ, ಕೋಟ್ಯಾನು ಕೋಟಿಗಳು ಸುಳ್ಳು, ಮೋಸ, ವಂಚನೆ, ಅದರಲ್ಲೂ ಮನುಷ್ಯ ದೇವರನ್ನ ಮುಂದೆ ಇಟ್ಕೊಂಡು ಮಾಡಬಾರದನ್ನ ಮಾಡ್ತಾನೆ. ಇದೇ ಮಳವಳ್ಳಿ ತಾಲೂಕಲ್ಲಿ